ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನೊಂದು ಹೊಸ ಥರದ ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವೂ ಬೇರೆ ಬೇರೆ ರೀತಿಯಲ್ಲಿ ಸಾಂಬಾರನ್ನು ಟ್ರೈ ಮಾಡಿರ್ತೀರ. ಇಲ್ಲಿ ಬೇಳೆ ಕುದಿಸೋದೇ ಬೆಳಗ್ಗೆ ಗಡಿಬಿಡಿಯಲ್ಲಿ ತುಂಬ ಕಡಿಮೆ ಸಮಯದಲ್ಲಿ ಈಸಿಯಾಗಿಯೂ ಟೇಸ್ಟಿಯಾಗಿಯೂ ಮಾಡ್ಕೋಬೋದು. ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ಒಂದು ಮಿಕ್ಸರ್ ಜಾರ್ಗೆ ನಾನು 2 ಟೊಮ್ಯಾಟೋನ ಉದ್ದುದಾಗಿ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಸಣ್ಣದಾಗಿಯೂ ಕಟ್ ಮಾಡಿ ಹಾಕ್ಬೋದು. 2 ದೊಡ್ಡ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೀನಿ. 3 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಕೊಂಡು ಹಾಕೋಬೋದು. ತುಂಬ ಖಾರ ಬೇಡ ಅಂದರೆ 2 ಹಾಕಿರಿ. ಒಂದು 6 ರಿಂದ 7 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. 1 ದೊಡ್ಡ ಸೈಜದ್ದೇ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ನೀವು ಮೀಡಿಯಮ್ ಸೈಜದ್ದು ಈರುಳ್ಳಿ ಇದ್ದರೆ 2 ಈರುಳ್ಳಿಯನ್ನು ಹಾಕಿರಿ. 2 ಸ್ಪೂನ್ ಆಗಷ್ಟು ನಾನು ಹುರಿಗಡಲೆ ಅಥವಾ ಏನು ಪುಟಾಣಿ ಅಂತ ಕರಿತೀವಲ್ರಿ ಅದನ್ನು ಹಾಕ್ತಾಯಿದ್ದೀನಿ. ಇದು ಬೇಡ ಅಂದರೆ ನೀವು 2 ಸ್ಪೂನ್ ಆಗಷ್ಟು ಕಡಲೆ ಹಿಟ್ಟನ್ನಾದ್ರೂ ಹಾಕ್ಬೋದು. 1 ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರು. ಖಾರ ನೀವು ನೋಡ್ಕೊಂಡು ಹಾಕಿರಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು. ಒಂದು ಅರ್ಧ ಸ್ಪೂನ್ ಆಗಷ್ಟು ಅರಿಶಿಣ. ಇವಾಗ ಸ್ವಲ್ಪ ನೀರು ಹಾಕಿ ಒಂದು ಅರ್ಧ ಬಟ್ಲಾಗಷ್ಟು ನೀರನ್ನು ಹಾಕಿ ಫೈನ್ ಪೇಸ್ಟ್ ಆಗೋವರೆಗೂ ಗ್ರೈಂಡ್ ಮಾಡ್ತೀನಿ ರೀ. ನೋಡಿ ಕಲರ್ನು ತುಂಬ ಚೆನ್ನಾಗಿ ಬಂದದ್ರಿ. ಫೈನ್ ಪೇಸ್ಟ್ ಆಗಿ ಇದು ರೆಡಿ ಆಗ್ಯದ್ರಿ. ಇಷ್ಟು ಆದರೆ ಸಾಕ್ರಿ. ಈಗ ಒಂದು ಕುಕ್ಕರ್ಗೆ ಆ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಹಾಕೊಂಡ್ರಿ. ಅದೇ ಮಿಕ್ಸರ್ ಜಾರ್ನಲ್ಲಿ 1 ಗ್ಲಾಸ್ ಆಗಷ್ಟು ನಾನು ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ. ನೀರಿನ ಜೊತೆ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ನಾನೊಂದು ಮುಚ್ಚಿ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿನೇ 2 ಸೀಟಿಯನ್ನು ತೊಗೋತೀನಿ ರೀ. ನೋಡಿರಿ ಸೀಟಿ ಬಂದು ಕುಕ್ಕರ್ ಬಂದದ್ರಿ. ನೋಡಿ ಟೊಮ್ಯಾಟೊ ಈರುಳ್ಳಿ ಎಲ್ಲನೂ ಚೆನ್ನಾಗಿ ಕುದ್ದದ್ರಿ. ಈ ರೀತಿ ಕುದಿಸಿ ಮಾಡ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಆಗ್ತೈತೆ ರೀ. ಇದನ್ನೊಂದು ಸ್ವಲ್ಪ ಸೈಡಿಗೆ ಇಡ್ತಾಯಿದ್ದೀನಿ. ಒಂದು ಕಡಾಯಿಗೆ 1 ಸ್ಪೂನ್ ಆಗಷ್ಟು ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಸಾಸಿವೆ, ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಆಗಷ್ಟೇ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಮೆಂತ್ಯ ಕಾಳಿನ ಫ್ಲೇವರು ತುಂಬಾ ಚೆನ್ನಾಗಿ ಕೊಡ್ತದೆ ರೀ ಸಾಂಬಾರಲ್ಲಿ. 1 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಸೊಪ್ಪು. ಇವನೀಗ ಫ್ರೈ ಮಾಡೋಣ ರೀ. ಮೆಂತ್ಯ ಕಾಳು ಕೆಂಪಗಾಗೋವರೆಗೂ ಫ್ರೈ ಮಾಡಿರಿ, ಅಂದ್ರೆ ಫ್ಲೇವರು ಚೆನ್ನಾಗಿರ್ತದೆ ರೀ. ಈಗ ಇವು ಕರೆಕ್ಟ್ ಆದಮೇಲೆ ನಾನು ಸ್ವಲ್ಪ ಟೇಸ್ಟ್ ಮತ್ತು ಫ್ಲೇವರ್ಗಾಗಿ ಹಿಂಗನ್ನು ಹಾಕ್ತಾಯಿದ್ದೀನಿ. ಹಿಂಗು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಡೈಜೆಷನ್ಗೂ ತುಂಬಾ ಒಳ್ಳೆಯದು. ಈಗ ಹಿಂಗನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಯದ ರೀ. ಈಗ ಕುದಿಸಿಟ್ಕೊಂಡಿರುವಂಥದ್ದನ್ನು ಹಾಕ್ತಾಯಿದ್ದೀನಿ. ಅದಕ್ಕೇ ಇನ್ನೊಂದು ಗ್ಲಾಸ್ ಆಗಷ್ಟು ನೀರನ್ನು ಹಾಕಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ಸಾಂಬಾರು ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೀರನ್ನು ಹಾಕಿ ಮಾಡ್ಕೊರಿ. ನಾನು ಇಷ್ಟನ್ನು ಮಾಡಿದ್ದೀನಿ. ಸ್ವಲ್ಪ ಗಟ್ಟಿ ಅನ್ಸಾಗತ್ತದ, ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ತೇನೆ ರೀ. ನಾನು ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ, ಈ ರೀತಿ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಹುಳಿಗಾಗಿ ಸ್ವಲ್ಪ ಬೆಲ್ಲ ಹಾಕ್ತೀನಿ. ನಿಮಗೆ ಹುಳಿನೇ ಇಷ್ಟ ಅಂದರೆ ನೀವು ಬೆಲ್ಲ ಸ್ಕಿಪ್ ಮಾಡ್ಬೋದು. ಅರ್ಧ ಸ್ಪೂನ್ ಆಗಷ್ಟಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ನೀವು ಗರಂ ಮಸಾಲ ಬೇಡ ಅಂದರೆ ಸಾಂಬಾರು ಪೌಡ್ರನ್ನಾದರೂ ಹಾಕ್ಬೋದು, ರಸಮ್ ಪೌಡ್ರನ್ನಾದ್ರೂ ಹಾಕ್ಬೋದು. ಅದರ ಟೇಸ್ಟೂ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಮಿಕ್ಸ್ ಮಾಡೋಣ ರೀ. ನೋಡಿ ಈಗ ಇದು ಮಿಕ್ಸ್ ಆದಮೇಲೆ ಇದು ಕುದಿ ಬರಲಿ ರೀ. ಒಂದು 5 ನಿಮಿಷ ಇದನ್ನು ಕುದಿಸ್ಕೋತೀನಿ ರೀ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕುದೀತೈತಲ್ರಿ, ಫ್ಲೇವರು ತುಂಬಾ ಅಷ್ಟು ಚೆನ್ನಾಗಿ ಬರ್ತದೆ ರೀ. ಒಂದು 5 ನಿಮಿಷ ಕುದಿಸಿದ್ದೀನಿ ರೀ. ನೋಡಿ ಸಾಂಬಾರು ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ಇನ್ನೊಂದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇದು ಕರೆಕ್ಟಾಗಿ ರೆಡಿಯಾಗಿದೆ. ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ. ಈಗ ಬಿಸಿ ಬಿಸಿ ಸಾಂಬಾರು ರೆಡಿಯಾಗಿದೆ ರೀ. ಇದನ್ನು ನೀವು ಮುದ್ದೆ, ಅನ್ನ, ದೋಸೆ, ಇಡ್ಲಿ ಜೊತೆ ತಿನ್ಬೋದು. ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಬೆಳಗ್ಗೆ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡ್ಕೋಬೋದು. ಈ ಸಾಂಬಾರು, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ನೀವು ಇದನ್ನು ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.